ರಾಜ್ಯದಲ್ಲಿ ಒಬ್ಬ ರೈತನ ಸಾಲ ಮನ್ನಾ ಆಗಿದ್ರೆ ನಾನು ಹಿಂದೆ ರಾಜೀನಾಮೆ ಕೊಡ್ತೀನಿ ಅಂತ ಬಿಜೆಪಿ ನಾಯಕ ಶ್ರೀರಾಮುಲು ಚಾಲೆಂಜ್ ಮಾಡಿದ್ದಾರೆ ಸರ್ಕಾರವನ್ನ. ಕೊಪ್ಪಳದಲ್ಲಿ ಮೊಳಕಾಲ್ಮೂರು ಶಾಸಕ ಶ್ರೀರಾಮುಲು ಈ ರೀತಿಯಾಗಿ ಸವಾಲು ಹಾಕಿರುವಂತದ್ದು. ಸಿಎಂ ಎಚ್ಡಿಕೆ ಈವರೆಗೆ ಸಾಲ ಮನ್ನಾ ಆದೇಶವನ್ನ ಹೊರಡಿಸಿಲ್ಲ, ಯಾವ ಬ್ಯಾಂಕ್ ಅಧಿಕಾರಿಗಳ ಜೊತೆಯೂ ಮಾತನಾಡಿಲ್ಲ, ದೇವೇಗೌಡರ ಮಕ್ಕಳಿಗೆ ಸಂಸ್ಕಾರವೇ ಇಲ್ಲ ಅಂತ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜನರ ಜೊತೆ ಹೇಗೆ ವರ್ತಿಸಬೇಕು ಅನ್ನುವ ಸಂಸ್ಕಾರವೇ ಇಲ್ಲ ಅಂತ ಕೊಪ್ಪಳದಲ್ಲಿ ಮೊಳಕಾಲ್ಮೂರು ಶಾಸಕ ಬಿಜೆಪಿ ಮುಖಂಡ ಶ್ರೀರಾಮುಲು ಸರ್ಕಾರದ ವಿರುದ್ಧ, ಸಿಎಂ ಹಾಗೂ ಅವರ ಫ್ಯಾಮಿಲಿ ವಿರುದ್ಧ ಕಿಡಿಕಾರಿದ್ದಾರೆ. ನೋಡ್ರಿ, ಒಳ್ಳೆ ಸಂಸ್ಕಾರ ಇಲ್ಲಾರ್ದಂತ ವ್ಯಕ್ತಿಗಳವರು. ಯಾಕಂದ್ರೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಪುತ್ರರು ಯಾವ ರೀತಿಯಲ್ಲಿ ಯಾವ ಸಂಸ್ಕಾರದಿಂದ ಜನರ ಹತ್ರ ವರ್ತಿಸ್ಬೇಕಂದ್ರೆ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಶ್ರದ್ಧಾಂಜಲಿ ಮಾಡ್ತಾ ಇರೋದು ಚಿತಾಭಸ್ಮವನ್ನು ಎಲ್ಲ ನದಿಗಳನ್ನೆಲ್ಲ ವಿಸರ್ಜನೆ ಮಾಡೋದು ನಮ್ಮ ಸಂಸ್ಕಾರ, ಭಾರತದ ಸಂಸ್ಕಾರ. ಅವರ ಅನಾರೋಗ್ಯ ಆ ಸಂಸ್ಥೆಗಳಿಗೆ ನಾವೇನು ಮಾತಾಡ್ತೀವ್ರಿ, ನಮ್ಮ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ಬರ್ತಾರೆ ಅಂತ ಇದು ಸಂಪ್ರದಾಯ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಕೂಡ ಕುಂಟ್ರೆಪ್ಪ, ರೈತರ ಸಾಲ ಮನ್ನಾ ವಿಷಯದಲ್ಲಿ ಕುಂಟ್ರೆಪ್ಪ. ಇವತ್ತಿನ ತನಕ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದ್ದೀನಿ, ನಂತರ ಸಹಕಾರಿ ಬ್ಯಾಂಕುಗಳಲ್ಲಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದ್ರು. ಇವತ್ತಿನ ತನಕ ಆಗಿದೆ. ನಮ್ಮ ರಾಜ್ಯದ ಲೀಡ್ ಬ್ಯಾಂಕ್ ಹತ್ರ ಮಾತಾಡಿಲ್ಲ, ನಮ್ಮ ರಾಜ್ಯದಲ್ಲಿ RBI ಜೊತೆಲಿ ಮಾತಾಡಿಲ್ಲ. ಸುಮ್ಮನೆ ಗಾಳಿ ಸುದ್ದಿ ಏನಂದ್ರೆ ರೈತರ ಸಾಲ ಮನ್ನಾ ಮಾಡಿದ್ದೀನಿ. ಅವರು ಹೆಂಗ್ ಒಪ್ಪಿಗೆ ಕೊಡ್ತಾರ? ಇವತ್ತು ಯಾರನ್ನೊಬ್ಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಸಾಲ ಮನ್ನಾ ವಿಷಯದಲ್ಲಿ ಒಬ್ಬ ರೈತನಿಗೆ ಸಾಲ ಮನ್ನಾ ಆಗಿದೆ ಅಂತ ಕೇಳ್ಕೊಂಬರ್ರಿ. ಬೇಕಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡ್ತೀನಿ. ಇವತ್ತು ಬ್ಯಾಂಕ್ ಮ್ಯಾನೇಜರ್ಗಳು RBI ಹತ್ರ ಮಾತಾಡಿಲ್ಲ. ಇವತ್ತೇನ ಅಕಸ್ಮಿತವಾಗಿ ಯಾರನ್ನು ಒಬ್ಬ ರೈತರಿಗೆ ಸಾಲ ಮನ್ನಾ ಆಗಿದೆ ಅಂದ್ರೆ ಇವತ್ತೇ ತಕ್ಷಣ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ನಾನು ರಾಜಕೀಯದಿಂದ ನಿವೃತ್ತ. ಇದು ಶ್ರೀರಾಮುಲು ಸವಾಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶ್ರೀರಾಮುಲು ಇವತ್ತು ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ. ಅದರಲ್ಲೂ ಕೂಡ ಪ್ರಮುಖವಾಗಿ ವಾಜಪೇಯಿ ಅವರ ಚಿತಾಭಸ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸವಾಲ್ ಹಾಕಿದ್ದಾರೆ ಈಗ ಶ್ರೀರಾಮುಲು ಅವರು. ಅಮರ ಪ್ರಸಾದ್, ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಈ ಶ್ರೀರಾಮುಲು ಅವರು ಒಂದು ನಗರಸಭೆ ಚುನಾವಣಾ ಒಂದು ಪ್ರಚಾರವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಮೊಳಕಾಲ್ಮೂರು ಶಾಸಕರಾದಂತಹ ಶ್ರೀರಾಮುಲು ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬ ವಿರುದ್ಧ ತೀವ್ರ ಹರಿಯಾದರು ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಸಾಲ ಮನ್ನಾ ವಿಚಾರಕ್ಕೆ ಮಾತಾಡಿದಂತಹ ಶಾಸಕರಾದ ಶ್ರೀರಾಮುಲು ಅವರು, ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ ಕೇವಲ 24 ಗಂಟೆಗಳಲ್ಲಿ ನಾನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಆ ಭರವಸೆ ಇದುವರೆಗೂ ಕೂಡ ಕೇವಲ ಭರವಸೆಯಾಗಿ ಉಳಿದಿದೆ. ಇದುವರೆಗೂ ಕೂಡ ಸಾಲ ಮನ್ನಾ ರಾಜ್ಯದ ಯಾವುದೇ ಒಬ್ಬ ರೈತನಿಗೆ ಕೈ ಸೇರಿಲ್ಲ. ಅಕಸ್ಮಾತ್ ಈಗ ರಾಜ್ಯದ ಇಡೀ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ಓರ್ವ ರೈತನನ್ನ ಸಾಲ ಮನ್ನಾ ಆಗಿದೆ ಎಂದು ಕೈ ಎತ್ತಿ ತೋರಿಸಿದ್ರೆ ನಾನು ಹಿಂದೆ ರಾಜೀನಾಮೆ ನೀಡುತ್ತೇನೆ. ಇದುವರೆಗೂ ಕೂಡ ಎಲ್ಲೂ ಕೂಡ ಸಾಲ ಮನ್ನಾ ಆಗಿಲ್ಲ. ನಾನು ಯಾವ ರೈತ ತೋರಿಸ್ತಾನೋ ಅವತ್ ಹಿಂದೆ ರಾಜೀನಾಮೆ ನೀಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ ಈ ಒಂದು ರೈತರ ಸಾಲ ಮನ್ನಾ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಯಾವೊಬ್ಬ ಅಧಿಕಾರಿಯೊಂದಿಗೂ ಮಾತನಾಡಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಆ ಬ್ಯಾಂಕ್ಗಳ ಅಧಿಕಾರಿಗಳೊಂದಿಗೆ ಕುಮಾರಸ್ವಾಮಿಯವರು ಸಾಲ ಮನ್ನಾ ವಿಚಾರವಾಗಿ ಯಾವುದನ್ನೂ ಮಾತಾಡಿಲ್ಲ. ಪದೇ ಸಾಲ ಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಈ ಒಂದು ದೇವೇಗೌಡರ ಮಕ್ಕಳಿಗೆ ಸಂಸ್ಕಾರವೇ ಇಲ್ಲ, ಜನರೊಂದಿಗೆ ಹೇಗೆ ವರ್ತನೆ ಮಾಡ್ಬೇಕನ್ನೋ ಸಂಸ್ಕಾರವೇ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಮತ್ತು ರೇವಣ್ಣ ವಿರುದ್ಧ ತಿರುಗಿ ಒಂದು ರಾಮುಲು ಅವರು ತೀವ್ರವಾದ ವಾಗ್ದಾಳಿಯನ್ನು ನಡೆಸ್ತಾರೆ. ಯಾಕಂದ್ರೆ ಕೊಡಗುನಲ್ಲಿ ನೆರೆ ಪೀಡಿತ ಸಂದರ್ಭದಲ್ಲಿ ರೇವಣ್ಣ ಅವರು ಜನರಿಗೆ ಬಿಸ್ಕೆಟ್ ಎಸೆಯುವುದು ತೀರಾ ಒಂದು ಮನಸ್ಸಿಗೆ ನೋವಾದಂತಹ ಸಂಗತಿ. ಅವರಿಗೆ ಸಂಸ್ಕಾರವೇ ಇಲ್ಲ. ಮಾಜಿ ಪ್ರಧಾನಿಗಳಾದಂತಹ ಮಕ್ಕಳು ಜನರಿಗೆ ಸಂಸ್ಕಾರವನ್ನ ಹೇಳಬೇಕು, ಆದ್ರೆ ಅವರಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿ ರಾಮುಲು ಅವರು ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮರ ಪ್ರಸಾದ್, ಥ್ಯಾಂಕ್ ಯು ಶಿವಕುಮಾರ್.